ಪಾದಯಾತ್ರೆ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಅದಕ್ಕೆ ಕೌಂಟರ್ ಕೊಡ್ತಾ ಕಾಂಗ್ರೆಸ್ನವರು ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಈ ಸಮಾವೇಶ ಪಾದಯಾತ್ರೆ ನಡುವೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ನಡೀತಿರೋ ವಿಚಾರ ಅಂತಂದ್ರೆ ಕುಮಾರಸ್ವಾಮಿ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ನಡುವಿನ ಟಾಕ್ ಫೈಟ್. ಪಿಚ್ಚೋ ವಾಟ್ ಇದೀಗ ಈ ಟಾಕ್ ಫೈಟ್ ಮುಂದುವರೆದಿದೆ. ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡ್ತಾನೆ, ಮೊದಲು ನಿನ್ನ ಸಹೋದರನ ಲೆಕ್ಕ ಕೊಡು, ಇದರಲ್ಲಿ ಮುಚ್ಚು ಮರೆ ಏನಿಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ತಿರುಗೇಟ್ ನೀಡಿದ್ದಾರೆ. ಶಿವಕುಮಾರ್ ಅವರೇ ಪಾಪ ಹೇಳ್ತಾ ಇದ್ದೀರಲ್ಲ, ಅದೇನೋ ನೆನ್ನೆನೋ ಹೇಳಿದ್ದೀರಿ, ಬಹಳ ಆಸೆ ಪಡ್ತಾ ಇದ್ದೀರಿ, ನನ್ನ ಪ್ಯಾಂಟು ಶರ್ಟು ಎಲ್ಲ ತೆಗೆದು ಜೈಲಿಗೆ ಕಳಿಸ್ತೀರಾ, ತಯಾರಾಗಿದ್ದೀರಿ ಜೈಲಿಗೆ ಕಳಿಸಿ ಅಂತ ಹೇಳ್ತಾ ಇದ್ದೀರಿ. ಏನಾದ್ರು ನಿಮ್ಮ ಗುರುಗಳು ಏನು ಹೇಳ್ತಿರಲ್ಲ ಅವ್ರ ಹೆಸರನ್ನ ಯಾವಾಗಲೂ ನಮ್ಮ ನೊಣಕೆರೆಯ ಅಜ್ಜಯ್ಯನವ್ರು ಏನಾದರೂ ಹೇಳಿದ್ದಾರಾ ಈಗಾಗಲೇ? ಇಲ್ಲ ತಯಾರಾಗು ಕೊನೆಯ ಹಂತಕ್ಕೆ ಬಂದಿದ್ದೀಯಾ ಇವತ್ತು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಅಜ್ಜಯ್ಯನವ್ರು ಏನಾದರೂ ಹೇಳಿದ್ರೋ ಗೊತ್ತಿಲ್ಲ ನನಗೆ, ಯಾಕೆಂದ್ರೆ ಅವ್ರ ಬಗ್ಗೆ ನಾನು ಲಘುವಾಗಿ ಮಾತಾಡಲ್ಲ. ನಾವು ದೇವ್ರನ್ನ ನಂಬಿ ಬಂದಿರತಕ್ಕಂಥವ್ರು, ಗುರುಗಳನ್ನು ನಂಬಿ ಬಂದಿರತಕ್ಕಂಥವ್ರು. ಶಿವಕುಮಾರ್ ಅವರೇ, ಆ ಅಜ್ಜಯ್ಯನವ್ರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ದರೆ ಮಾಡಿ ಪ್ರಮಾಣ, ನಾವು ನೋಡೋಣ. ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅಜ್ಜಯ್ಯನವ್ರ ಹೆಸರಿನಲ್ಲಿ ಪ್ರಮಾಣ ಮಾಡಿ ನೀವೇನೇನು ಮಾಡಿದ್ದೀರಿ? ಹರಿಶ್ಚಂದ್ರರ ಪ್ರಾಮಾಣಿಕವಾಗಿ ಬಂದವರ ನೀವು. ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ ಆ ಕಲ್ಲೊಡಿಲಿಕ್ಕೆ, ಎಷ್ಟು ಕುಟುಂಬಗಳ ಜೀವ ತೆಗೆದಿದ್ದೀರಿ. ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕಾ ಬಿಜೆಪಿ ಮತ್ತು JDS ನ ಕಾರ್ಯಕರ್ತರು? ಇವತ್ತು ಮದ್ದೂರು ಇದೆ ನಮ್ಮದು, ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಜನ ಆಂದೋಲನ. ಕೇಂದ್ರ ಸರ್ಕಾರದಿಂದ ಯಾಕೆ ನೀವು ಹಣ ಬಿಡುಗಡೆ ಮಾಡೋಕ್ಕಾಗಿಲ್ಲ, ಮಾಡಿಸ್ಲಿಲ್ಲ, ಹಿಂದೆ ಏನೇನು ವಿರೋಧ ಪಕ್ಷದಲ್ಲಿದ್ದಾಗ ನೀವೇನು ಮಾತಾಡಿದ್ರಿ, ನಾವೇನು ಮಾತಾಡಿದ್ವಿ, ಅವೆಲ್ಲ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನೀವು ಮಾಡಿದಂಥ ಹಗರಣಗಳಿಗೆ ಯಾರು ಏನು ಎತ್ತ ಅಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡ್ತಾನೆ, ಪ್ರಶ್ನೆ ಮಾಡಿ, ನೋ ಪ್ರಾಬ್ಲಮ್, ಎವ್ರಿ ರೈಟ್. ನನ್ನ ಲೆಕ್ಕ ಕೇಳಿ, ನಾನು ಕೇಳಿದ್ದೀನಲ್ಲ ನಿನ್ನ ಸೋದರದು, ಫಸ್ಟು ಲೆಕ್ಕ ಹತ್ಕೊಳ್ಳು. ನಂದು ನಿಮ್ಮದು ಚರ್ಚೆ ಮತ್ತೊಂದೆಲ್ಲ ಮಾಡೋಣ, ಲೆಕ್ಕ ಕೊಡೋಣ. ನಿಂದು ಪಟ್ಟಿ ಕೊಡೋಣ, ನಂದು ಪಟ್ಟಿ ಕೊಡೋ. ಪಾಪ ಎಲ್ಲ ಬಾಡ ಕುಟುಂಬದ ಕೇಳ್ತಾ ಇದೆಯಾ ಕೊಡೋಣ, ನಂದು ಕೇಳ್ತಾ ಇದೆಯಾ ಕೊಡೋಣ. ಅವೆಲ್ಲ ಏನು ಯಾವುದೋ ಮುಚ್ಚುಮರೆ ಏನಿಲ್ಲ. ಫಸ್ಟ್ ನಿನ್ನ ಸೋದರ ಹೆಂಗೆ ಬಂತು, ನಿನ್ನ ಅಧಿಕಾರದ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡಿಕೊಂಡ, ಅದೆಲ್ಲ ಫಸ್ಟು ಲೆಕ್ಕಾಚಾರ ಹಾಕೋಣ. ಅದೆಲ್ಲ ಫಸ್ಟ್ ಲೆಕ್ಕ ಬರಬೇಕು. ಆಮೇಲೆ ಮಹಾಂಡ ಅದೇನೋ ಹೇಳ್ತಿರಲ್ಲ, ಭ್ರಷ್ಟಾಚಾರ ಇವು ಹೇಳ್ತಿರೋ ನನ್ನ ಮೇಲೆ, ಇವು ಯಾರು ವಿಜೇಂದ್ರ ಪಿತಾಮಹ ನೀನು ಹೇಳಪ್ಪ, ನಿಮ್ಮಪ್ಪನ ಯಾಕೆ ನೀನು ಕಳಿಸ್ದೆ ಜೈಲಿಗೆ, ಯಾಕೆ ರಾಜೀನಾಮೆ ಕೊಡಿಸ್ದೆ, ಏನಾಯಿತು, ಎಲ್ಲಿ ಬಂತು, ನಿನ್ನ ಲೆಕ್ಕಾಚಾರ ಇದೆಯಲ್ಲ. ಫಸ್ಟ್ ಇದೆಲ್ಲ ಫಸ್ಟ್ ತೆಗಿ. ಯತಿಯಿಂದ ನಿಮ್ಮ ಯತ್ನಾಳಿಗೆ ಉತ್ತರ ಕೊಡು ಫಸ್ಟು. ಬೇರೆ ಗೂಟರೆಡ್ಡಿ ಶೇಖರ್ಗೆ ಉತ್ತರ ಕೊಡಿ, ನಿಮ್ಮ ಪಾರ್ಟಿಯವ್ರಿಗೆ ಫಸ್ಟ್ ಉತ್ತರ ಕೊಡಿ, ಆಮೇಲೆ ನಮ್ಗೆ ಉತ್ತರ ನೆಕ್ಸ್ಟು. ಎರಡನೇ ಸಬ್ಜೆಕ್ಟ್ ನನಗೆ ಕೊಡೋರಂತ. ಅದಕ್ಕೆ ದಯವಿಟ್ಟು ನೀರು ಹರಿತಾ ಇದ್ದು ರೈತರ ಜಮೀನುಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರೈತರು ಕಬ್ಬು, ಭತ್ತ ಸೇರಿದಂತೆ ವಿವಿಧ ತರಕಾರಿ ಬೆಳೆಗಳನ್ನ ಬೆಳೆದಿದ್ರು. ಇದೀಗ ಬೆಳೆದ ಬೆಳೆ ನೀರು ಪಾಲಾಗಿದ್ದು ರೈತರು ಕಣ್ಣೀರನ್ನ ಹಾಕುವಂತಾಗಿದೆ. ಕೊಡಗು ಜಿಲ್ಲೆಯ 2ನೇ ಮೊಣ್ಣಂಗೇರಿ ಗ್ರಾಮದಲ್ಲಿ ಭೂಮಿ ಬಿರುಕುಗೊಂಡಿದೆ. 2018ರಲ್ಲಿ ಜಲಸ್ಫೋಟದೊಂದಿಗೆ ಬೃಹತ್ ಮಟ್ಟದ ಭೂಕುಸಿತವಾಗಿತ್ತು. ಅದೇ ಸ್ಥಳದಲ್ಲಿ ಬೆಟ್ಟದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಬಿರುಕು ಬಿಟ್ಟ ಜಾಗದಲ್ಲಿ 2 ಅಡಿಯಷ್ಟು ರಸ್ತೆ ತಗ್ಗಿದೆ. ಹಳೆಯ ಬಿರುಕು ಮೂಡಿದ್ದ ಜಾಗದಲ್ಲಿ ಹೊಸ ಬಿರುಕು ಮೂಡಿದ್ದು ಸ್ಥಳೀಯರ ಆತಂಕಕ್ಕೂ ಕಾರಣವಾಗಿದೆ. ಮಹಾರಾಷ್ಟ್ರದಲ್ಲಿ ಸುರಿದ ಮಳೆಯಿಂದಾಗಿ ಬೆಳಗಾವಿಯಲ್ಲಿ ಅಪಾರ ಪ್ರಮಾಣದ ಹಾನಿಯಾಗಿದೆ. ಈಗಾಗಲೇ ಸಾವಿರಾರು ಹೆಕ್ಟೇರ್ ಭೂ ಪ್ರದೇಶಕ್ಕೆ ನೀರು ನುಗ್ಗಿದ್ದು ಚಿಕ್ಕೋಡಿ ಉಪವಿಭಾಗದ 11 ಸೇತುವೆಗಳು ಸಂಚಾರ ಬಂದ್ ಕೂಡ ಮಾಡಿರುವಂತದ್ದು. ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಕೂಡ ಮುಂದುವರೆದಿದೆ. ಸದ್ಯ ನೂರಾರು ಕುಟುಂಬಗಳು ಕಾಳಜಿ ಕೇಂದ್ರಗಳಲ್ಲಿ ತಂಗಿದ್ದಾರೆ.
ರೈತರ ಜಮೀನನ್ನ ತುಂಗಭದ್ರಾ ನದಿ ಆಪೋಷಣೆ ಪಡೆದಿದೆ. ಗದಗ ಜಿಲ್ಲೆಯ ಹಮ್ಮಿಗಿ ಬ್ಯಾರೇಜ್ ಪಕ್ಕದ ಜಮೀನು ಕೊಚ್ಚಿ ಹೋಗಿದ್ದು ಹಮ್ಮಿಗಿ ಗ್ರಾಮದ ರೈತರು ಕಂಗಾಲಾಗಿದ್ದಾರೆ. ನದಿ ನೀರಿನ ರಭಸಕ್ಕೆ ನೂರಾರು ಎಕರೆ ಫಲವತ್ತಾದ ಜಮೀನು ಕೊಚ್ಚಿ ಹೋಗಿದೆ. ಸಿಂಗಚಾಲೂರು ಬ್ಯಾರೇಜ್ನಿಂದ ಅಪಾರ ನೀರು ರಿಲೀಸ್ ಮಾಡಿದ್ದು ಇದೀಗ ರೈತರಿಗೆ ಸಂಕಷ್ಟ ಎದುರಾಗಿದೆ. ತಡೆಗೋಡೆ ನಿರ್ಮಿಸಿ ಪರಿಹಾರ ನೀಡಿ ಅಂತ ರೈತರು ಮನವಿಯನ್ನ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಶಿರೂರು ಭೂಕುಸಿತದಿಂದ ಉಳುವರಿ ಗ್ರಾಮದ ನಿವಾಸಿಗಳಿಗೆ ಸಾಕಷ್ಟು ಹಾನಿಯಾಗಿದೆ. ಗುಡ್ಡ ಕುಸಿತದ ಪರಿಣಾಮ ಗ್ರಾಮಕ್ಕೆ ನೀರು ನುಗ್ಗಿದೆ. ಮನೆಗಳಿಗೆ ನೀರು ನುಗ್ಗಿ ಕೂಡಿಟ್ಟ ಭತ್ತದ ಚೀಲಗಳು ನಾಶವಾಗಿವೆ. ಅಳಿದುಳಿದ ಬೆಳೆಗಳನ್ನ ಮಾರಾಟ ಮಾಡೋದಕ್ಕೆ ರೈತರು ಮುಂದಾಗಿದ್ದಾರೆ. ಸೂಕ್ತ ಪರಿಹಾರವನ್ನು ನೀಡುವಂತೆ ಗ್ರಾಮದ ರೈತರು ಆಗ್ರಹಿಸ್ತಾ ಇದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಗಿರಿ ಸಾಲಿನ ರಸ್ತೆ ಕುಸಿತಾ ಇದೆ. ಚಂದ್ರದ್ರೋಣ ಪರ್ವತ ಸಾಲಿನ ರಸ್ತೆಗಳು ಅಪಾಯಕಾರಿ ಸ್ಥಿತಿಯಲ್ಲಿದೆ. ಭಾರೀ ಪ್ರಮಾಣದಲ್ಲಿ ರಸ್ತೆ ಕುಸಿತಗೊಂಡಿದ್ದು ಭಾರೀ ಗಾತ್ರದ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದ್ದು ಸರ್ಕಾರದಿಂದ ಈಗಾಗಲೇ ಗಿರಿ ಪ್ರದೇಶಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಕಬ್ಬಿಣ ಅಂಶದ ಗುಡ್ಡಗಳ ರಸ್ತೆ ಬಿರುಕು ಬಿಟ್ಟಿರುವುದು ಆತಂಕವನ್ನ ಮೂಡಿಸ್ತಾ ಇದೆ. ಕೇರಳದ ವಯನಾಡಿನಲ್ಲಿ ಭೀಕರ ಭೂಕುಸಿತ ಸಂಭವಿಸಿತ್ತು. ಚಾಲಿಮಾರ್ ನದಿಯ ದಡದಲ್ಲಿ ಜೀವದ ಹಂಗು ತೊರೆದು ಸ್ವಯಂ ಸೇವಕರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಚೂರಲ್ಮಲೈ ಮುಂಡಕೈನಿಂದ ಮೃತದೇಹಗಳು ಕೊಚ್ಚಿಕೊಂಡು ಬಂದಿವೆ. ಈಗಾಗಲೇ ನದಿಯ ದಡದಲ್ಲೂ ಮೃತದೇಹಗಳು ಸಿಗ್ತಾ ಇದೆ. ಈ ಹಿನ್ನೆಲೆ ದೊಡ್ಡ ಪ್ರಪಾತಗಳಿಗೆ ಇಳಿದು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಸ್ವಯಂ ಸೇವಕರು ಹಗ್ಗ ಕಟ್ಟಿಕೊಂಡು ಪ್ರಪಾತಕ್ಕೆ ಇಳಿದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ചാടിയാലേ ഇറങ്ങാൻ പറ്റുള്ളൂ. അതിലെ തന്നെ പോലീസിൽ അതോ കോപ്പിയ. ಮಲಪ್ರಭಾ ನದಿ ಪ್ರವಾಹ ಹಿನ್ನೆಲೆ ಯುವ ರೈತನ ಪೇರಲ ತೋಟಕ್ಕೆ ಭಾರೀ ಪ್ರಮಾಣದಲ್ಲಿ ಹಾನಿಯಾಗಿದೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಬೀರನೂರು ಗ್ರಾಮದಲ್ಲಿರುವ ಶರಣಯ್ಯ ಎಂಬ ರೈತನ 3 ಎಕರೆ ಪೇರಲ ತೋಟ ಜಲಾವೃತಗೊಂಡಿದೆ. ಕಳೆದ 2 ದಿನದಿಂದ ಪೇರಲ ತೋಟದಲ್ಲಿ ನೀರು ನಿಂತು ಪೇರಲ ಹಣ್ಣುಗಳು ನಾಶವಾಗ್ತಿವೆ. ಕ್ಷಣ ಕ್ಷಣಕ್ಕೂ ಮಲಪ್ರಭಾ ನದಿ ಪ್ರವಾಹ ಏರ್ತಾ ಇರುವ ಹಿನ್ನೆಲೆ ಸೂಕ್ತ ಪರಿಹಾರಕ್ಕೆ ರೈತರು